ನಾನೇ ಮನೆಯಲ್ಲಿದ್ದೆ ಸರ್. ಬೆಳಗ್ಗೆ ಬಂದ್ಬಿಟ್ಟು ಅವರು ಗ್ರೌಂಡ್ ಫ್ಲೋರ್ ಅಲ್ಲಿ ಏನೋ ಆಲ್ಟ್ರೇಷನ್ ವರ್ಕ್ ಬಂದ್ಬಿಟ್ಟು ಮಾಡ್ತಾ ಇದ್ರು. ಚೆನ್ನಾಗೇ ಇತ್ತು, ಏನು ಪ್ರಾಬ್ಲಮ್ ಇದ್ದಿಲ್ಲ. ಆಮೇಲೆ ಒಂದು 3 ಗಂಟೆ ಹಂಗೆ ಮನೆ ಬಂದ್ಬಿಟ್ಟು ಹಂಗೆ ಕುಸಿತಾ ಇತ್ತು. ನಾನು ಹೊರಗಡೆ ಬಂದ್ಬಿಟ್ಟೆ. ಮನೇಲಿರೋ ಯಾರಿಗೂ ಏನು ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗಿಲ್ಲ. ಲೈಫ್ಗೆ ಎಲ್ಲರೂ ಬಂದ್ಬಿಟ್ರು. ಒಂದ್ 3 ಗಂಟೆ ಹಂಗಿರುತ್ತೆ. ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ವಿ, ನಾನ್ ಮಾತ್ರನೇ ಇದ್ದೆ. ಮೇಲೆ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಅಲ್ಲಿ 2 ಹೆಂಗಸರು ಇದ್ರು, ಒಂದು ಚಿಕ್ಕ ಪುಟ್ಟ ಮಗ ಇದ್ದ. ನಾನ್ ಬಂದಾದ್ಮೇಲೆ ಅವ್ರು ಸೌಂಡ್ ಅಂದ್ರೆ ಹಂಗೆ ಬಿಲ್ಡಿಂಗ್ ಬಂದ್ಬಿಟ್ಟು ಹಂಗೆ ಜರುಗ್ತಲ್ವಾ, ಅವಾಗ್ಲೇ ನಾನು ಹೊರಗಡೆ ಬಂದ್ಬಿಟ್ಟೆ. ನಾವು 2 ವರ್ಷದಿಂದ ಇದ್ವಿ. ಫೀಲ್ ಆಗಿದ್ದಕ್ಕೆ ಹೊರಗಡೆ ಬಂದ್ಬಿಟ್ಟೆ. ಇಲ್ಲ, ಸೌಂಡ್ ನಮ್ಗೆ ಏನು ಸೌಂಡ್ ಎಲ್ಲ ಇದ್ದಿಲ್ಲ, ಚೆನ್ನಾಗೇ ಇತ್ತು ಬೆಳಗಿಂದ. ಸಡನ್ ಆಗಿ ಇಮಿಡಿಯೇಟ್ ಹೊರಗೆ ಬಂದ್ಬಿಟ್ಟೆ ಸರ್. ನಮ್ಮ ಮನೇಲಿ ನಾನು ಒಬ್ಳೇ ಇದ್ದೆ. ನಾನು ಬಂದ್ಬಿಟ್ಟೆ. ಮೇಲಿದ್ದವರು 3 ಜನ ಇದ್ರು, ಅವರು ಹೊರಗಡೆ ಬಂದ್ಬಿಟ್ರು. ಅದಾದ್ಮೇಲೆ ಕೆಳಗಡೆ ಕ್ಲಿನಿಕ್ ಇತ್ತಲ್ವಾ, ಕ್ಲಿನಿಕ್ ಅಲ್ಲಿ ಡಾಕ್ಟ್ರು ಪೇಷಂಟ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ರು. ಒಬ್ರು ಮಾತ್ರ ಸಿಕ್ಕಾಕೊಂಡಿದ್ರು, ಅವರು ರೆಸ್ಕ್ಯೂ ಟೀಮ್ ಬಂದು ಕಾಪಾಡ್ಬಿಟ್ರು. ಹೌದು, ಆಟೋ ಅವಾಗ್ಲೇ ಆಟೋ ಮೇಲೆ ಕುಸಿದಿತ್ತು. ಆಟೋ ಕಂಬ ಇತ್ತು. ನೀವು ಕುಸಿದಾದ್ಮೇಲೆ ನೀವು ಹೊರಗಡೆ ಬಂದ್ರಿ? ಹೌದು. ಬಾಡಿಗೆ ಏನ್ ಮಾಡೋದು ಅಂತಾನೆ ಗೊತ್ತಿಲ್ಲ. ನಿಮ್ ಥಿಂಗ್ಸ್ ಎಲ್ಲ ಹೋಯ್ತು ಕಣ್ಣೆದುರಿಗೆ. ಫ್ರಿಡ್ಜ್ ನಮಗೆ ಹೊಟ್ಟೆ ಬರ್ತದೆ ನೋಡಿದ್ರೆ, ನೀವು ಅದನ್ನ ಬಳಸ್ತಿದ್ದಿಲ್ಲ. ಹೇಳಿದೀನಿ, ನಾಳೆ ಏನ್ ರಿಕ್ವೈರ್ಮೆಂಟ್ ಇದೆಯೋ ಹೋಮ್ ಅಪ್ಲಯನ್ಸ್ ಪೂರ್ತಿ ಕೊಡಿಸ್ತೀನಿ. ಈ ಮನೆ ಈಗ್ಲೇ ಅವ್ರು ಯಾವಾಗ ಬೇಕಾದ್ರೂ ಎನಿ ಟೈಮ್ ಬಂದು ಅವರು ಯಾವಾಗ ಬೇಕಾದ್ರೂ ಅದನ್ನ ತಗೋಬಹುದು. ಅವ್ರ ಇಷ್ಟ, ಅವ್ರು ಏನ್ ಬೇಕಾದ್ರೂ ತಗೊಳ್ಳಿ. ನೋಡೋಣ ಇಲ್ಲೆಲ್ಲ ಇದನ್ನೆಲ್ಲ ಮಾಡ್ಬಿಟ್ಟು ಅದು ಯಾವ ರೀತಿ ಅದನ್ನ ಅವ್ರಿಗೆ ಅನುಕೂಲ ಆಗುತ್ತೋ ಆ ರೀತಿ ಅನುಕೂಲವಾಗಿ ಮಾಡ್ತಾರೆ. ಅವರು BBMP ಕೆಲಸ ಮಾಡ್ತಾ ಇದ್ರು. ಫಸ್ಟ್ ಬೇಸಿಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, BBMP ಕೆಲಸ ಮಾಡ್ತಾ ಇದ್ರು. ಫಸ್ಟ್ DPS ಕೆಲಸ ಮಾಡ್ತಾ ಇದ್ರು. ಇವಾಗ ಅವರಿಗೆ ಪರ್ಮನೆಂಟ್ ಆಗಿ 6 ತಿಂಗಳಾಗೈತೆ. ಡಾಕ್ಯುಮೆಂಟ್ಸ್ ನಮ್ಮ ಮನೇಲಿ ಇಟ್ಟಿದ್ರು. ನಮ್ಮ ಅಮ್ಮನ ಮನೆ ಚಿಕ್ಕದಾಗಿರೋ ಕಾರಣದಿಂದ ನಮ್ಮ ಮನೇಲಿ ಇಟ್ಟಿದ್ರು. ಅದು ನೋಡಿದ್ರೆ ಇವಾಗ ಡಮೆಲೆಸ್ ಆಗಿ ಮನೆ ಅದು ಡಾಕ್ಯುಮೆಂಟ್ಸ್ ಎಲ್ಲೆಲ್ಲಿ ಹೋಯ್ತು ಅಂತನೂ ಗೊತ್ತಿಲ್ಲ. ಇವಾಗ ಅವ್ರಿಗೆ ಕೆಲ್ಸಕ್ಕೆ ಏನಾದರೂ ತೊಂದರೆ ಆಗುತ್ತಾ ಏನು ಎತ್ತ ಅಂತನೂ ಗೊತ್ತಾಗ್ತಾಯಿಲ್ಲ. ಅವರು ಪರ್ಮನೆಂಟ್ ಕೆಲಸ, ಇವಾಗ ಅದು ಏನಾಗುತ್ತೆ ಅಂತನೂ ಗೊತ್ತಿಲ್ಲ. ಪೇಪರು ಅದು ಇಲ್ದಿರ ಅದು ಕೆಲಸ BBMP ಅವರು ಏನು ಮಾಡ್ತಾರೆ. ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ವಿ ಮೇಡಮ್. ಟಾಪಲ್ಲಿ ಇದ್ವಿ. ಮನೇಲಿ ನಾನು ಇದ್ದಿಲ್ಲ, ನಾನು ಕೆಲ್ಸಕ್ಕೆ ಹೋಗಿ ಕೆಲಸದಲ್ಲಿದ್ದೆ. ಮನೇಲಿ ನಮ್ಮ ಮನೆಯವರು, ನನ್ನ ಮಗ, ನಮ್ಮ ಅತ್ತೆ ಇದ್ದಾರೆ. ಇವಾಗ ಅದರಿಂದ ಇವಾಗ ಇವ್ರದ್ದು ಡಾಕ್ಯುಮೆಂಟ್ಸ್, ನಮ್ಮ ಅಮ್ಮಂದು ಡಾಕ್ಯುಮೆಂಟ್ಸ್ ಏನಾಯಿತು ಅಂತಲೂ ಗೊತ್ತಾಗ್ತಲ್ಲ. ಇವಾಗ ಡಾಕ್ಯುಮೆಂಟ್ಸ್ ಇಲ್ದಿರ ಇವ್ರಿಗೆ ಪರ್ಮನೆಂಟ್ ಕೆಲಸ ಕೊಡೋದಿಲ್ಲ. ಹಂಗಾಗಿ ಇದೊಂದು ಸಮಸ್ಯೆ ಇದೆ. ದಯವಿಟ್ಟು ಇದಕ್ಕೆ ಏನಾನ ಒಂದು ಪರಿಹಾರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ನಾವು BBMP ಕೆಲಸ ಮಾಡ್ತಾ ಇರೋದು. ಮನೆ ನಮ್ಮದು ಚಿಕ್ಕದು, ಮನೆ ಸೋರುತ್ತೆ ಅಂದ್ಬಿಟ್ಟು ನಮ್ಮ ಮಗಳ ಮನೇಲಿ ಇಕ್ಕಿದ್ವಿ. ಈ ಥರ ಆಗ್ಬಿಟ್ಟೈತೆ. ಹೆಂಗೆ ಏನಂತ ನಮ್ಗೆ ಗೊತ್ತಿಲ್ಲ. ಇದಕ್ಕೇನ ಪರಿಹಾರ ನಮ್ಗೆ ಬೇಕು. ಪರ್ಮನೆಂಟ್ದು ಕೆಲಸದ್ದು ಡಾಕ್ಯುಮೆಂಟೆಲ್ಲ ಇಲ್ಲೇ ಮಡಗಿದ್ವಿ. ಇದು ಮನೆ ಬಿದ್ದೋಗಿದ್ದಕ್ಕೆ ಎಲ್ಲ ಇದಾಗ್ಬಿಟ್ಟೈತೆ. ನಮ್ಗೆ ಏನಾನ ಇದು ಮಾಡಿಕೊಡಿ. ನಾಳೆ ದಿವಸ ಏನಾನ ಕೇಳಿದ್ರೆ ಹೆಚ್ಚು ಕಮ್ಮಿ ಆದರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಅದಕ್ಕೆ ನಾವು ಇದೇ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗಂಡ ಎಣ್ಣೆ ಪಾರ್ಟಿ ಜಾಸ್ತಿ, ಮನೆ ಕೆಲಸ ಮಾಡೋದು. ಒಂದೇ ಹುಡುಗಿ, ಇದು ಇವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಹುಡುಗಿ ಒಬ್ಳೆ ಮನೆಯಲ್ಲಿ ಇದ್ಲು ಸರ್. 7 ಬಂತಂತ ಮೇಲಿಂದ ಕೆಳಗಡೆ ಬಿದ್ಬಿಟ್ರು. ಇವಾಗ ಎಲ್ಲಿ ಇರೋಕ್ಕೂ ಜಾಗ ಇಲ್ಲ ಇವ್ರಿಗೆ. ಎಲ್ಲ ತಮಿಳ್ನಾಡಿನಲ್ಲಿ ಇರೋದು ರಿಲೇಷನ್ ಅಲ್ಲ, ಇಲ್ಲಿ ಯಾರು ಇಲ್ಲ. ಇವಾಗ ನಾವು ಕರ್ಕೊಂಡೋಗಿ ಜಾಗ ಕೊಡಬೇಕು. ನಾವು ಬಾಡಿಗೆ ಇರೋದು. ಇವಾಗ ನಮ್ಮ ಜೊತೆ ಒಂದು 10 ದಿವಸನೂ 15 ದಿವಸನೂ ಇರಬೇಕು. ಗೌರ್ಮೆಂಟ್ ಏನಾದರೂ ನೋಡಿ ಅವ್ರಿಗೆ ಕೊಟ್ಟರೆ ಇದು. ಬಟ್ಟೆ ಕೂಡ ಒಂದೇ ಇಲ್ಲ. ಇವಾಗ ಹೆಂಗಿದ್ದಾರೆ ಹಂಗೆ ಇರೋದು. ಇವಾಗ ಒಂದು ಗ್ಲಾಸ ₹1 ಕೈನಲ್ಲಿ ಇಲ್ಲ. ಮೇಡಮ್, ನಾನು 5 ನಿಮಿಷ ಮುಂಚೆ ಇಲ್ಲೇ ಇದ್ದಿದ್ದು. ನಾವು ಇವ್ರು ನಮ್ಮ ಚಿಕ್ಕಪ್ಪನೇ ಡಾಕ್ಟ್ರು. ಇವ್ರ ಥರ ಈ ನಮ್ಮ ಕಾಟನ್ಪೇಟೆ ಬಕ್ಷಿಗಡಲ್ಲಿ ಯಾರು ಡಾಕ್ಟ್ರ್ ಅಂತ ಬರೋಕ್ಕೆ ಆಗಲ್ಲ, ಇನ್ನವರೆಗೂ ಹುಟ್ಟಿ ಬರೋಕ್ಕೂ ಆಗಲ್ಲ. ನಾವಿರುವಾಗ ಇವ್ರು ಹೆಂಗಂದರೆ, ಇವಾಗ ಒಬ್ಬರು ನಡೆಯೋಕ್ಕಾಗಲ್ಲ, ಅವ್ರ ಮನೆಗೆ ಹೋಗ್ತಾರೆ, ಅಲ್ಲಿ ಪೇಷಂಟ್ಗೆ ನೋಡ್ಕೊಂಡು ಬರ್ತಾರೆ. ಈ ಥರ ನಾನು ಇಲ್ಲಿ ಇರುವಾಗ 4 ಜನ ಇದ್ದರು. 4 ಜನದಲ್ಲಿ 3 ಜನಕ್ಕೆ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ರು. ಒಬ್ಬರು ಇರುವಾಗ ಅವ್ರಿಗೇನು ಎಮರ್ಜೆನ್ಸಿ ಏನು ಇದ್ದಿಲ್ಲ. ಎಮರ್ಜೆನ್ಸಿ ಇರೋ
ಮನೆಗೆ ನಮ್ಮ ಚಿಕ್ಕಪ್ಪನ ಡಾಕ್ಟ್ರು ಇವರು ಅಲ್ಲಿ ಮನೆಗೆ ಹೋಗುವಾಗ ನಾವು ಇಲ್ಲಿಂದ ಹೋದ್ವಿ. ಇದು ಏನಂದರೆ 60 ಇಯರ್ಸು 70 ಇಯರ್ಸು ಅದಕ್ಕಿಂತ ಮುಂಚೆ ಕಟ್ಟಿದ್ದು. ಆವಾಗೆಲ್ಲ ಬೇಸ್ಮೆಂಟ್ ಸ್ವಲ್ಪ ಕಮ್ಮಿ. ಇವಾಗ ಅವ್ರು ಕಟ್ತಾರೆ ಇವ್ರು ಕಟ್ತಾರೆ, ಕರ್ತವ್ಯ ಅದು ಬೇಡ. ಇವಾಗ ನಾವು ಒಂದು ಪಕ್ಷಕ್ಕೆ MLA ಯಾವನು ಬರ್ತಾನೆ ಅಂತ ನಾವು ಯೋಚನೆ ಮಾಡಲ್ಲ. ಅದಕ್ಕಿಂತ ಮುಂಚೆ ನಾವು ಹೇಳ್ತೀವ ಈ ಕಾಂಗ್ರೆಸ್ ಬರುತ್ತೆ, MLA ಬರುತ್ತೆ, ಅವ್ರು ಬರ್ತಾರೆ ಅಂತ ಯಾರೂ ಇಲ್ಲ. ವೋಟ್ ಎಲೆಕ್ಷನ್ ಆದಮೇಲೆ ಇವ್ರು ಬರ್ತಾರೆ, ಇವ್ರು ಬಂದಮೇಲೆ ಇವ್ರು ಗೆಲುವು ಅಂತ ನಾವು ಹೇಳೋ ಥರ ನಮ್ಮ ಏರಿಯಾದಲ್ಲಿ ಯಾವತ್ತು ನಮ್ಮ ಡಾಕ್ಟ್ರೇ ಗೆಲುವು. ಮಕ್ಕಳಿಗೆ ಏನಿಲ್ಲ 50 ರೂಪಾಯಿ 60 ರೂಪಾಯಿ ಈಸ್ಕೊಳ್ಳೋದು, ಜಾಸ್ತಿ ಏನು ಈಸ್ಕೊಳ್ಳೋದಿಲ್ಲ. ಎಲ್ಲ ಗೋರ್ಮೆಂಟು ಸೋಷಿಯಲ್ ಸರ್ವಿಸ್. ಇದು ಬಿಲೋ ಕಾರಣ ಏನಂದರೆ 60 ವರ್ಷ 70 ವರ್ಷ ಮುಂಚೆ ಕಟ್ಟಿರೋರ್ದು ಇದು ತಪ್ಪು. ಹಣೆ ಬಾರೆಗೆ ಹೊಣೆ ಯಾರೂ ಇಲ್ಲ ಅಂತಾರಲ್ಲ, ಹಣೆ ಬಾರೆಗೆ ಹೊಣೆ ಯಾರೂ ಇಲ್ಲ ಅಂತಾರಲ್ಲ, ಆ ಥರ ಕತೆ. ಇವಾಗ ಯಾವಾಗೂ ಎದುರುಗಡೆ ಅಂಗಡಿ 20-30 ಜನ ಇರೋರು, ಕ್ರೋಡು ಹಾಸ್ಪಿಟ್ಲಲ್ಲೂ 15 ಜನ 20 ಜನ ಇರೋರು. ಇವತ್ತೇನೆಂದರೆ ಯಾರು ಪುಣ್ಯ ಮಾಡಿದ್ರು ಏನು ಮಾಡಿದ್ರು ಎಲ್ಲ ಜನಗಳು ಏನು ಅಪಾಯ ಆಗಿಲ್ಲ, ಡಾಕ್ಟ್ರಿಗೂ ಏನು ಅಪಾಯ ಆಗಿಲ್ಲ. ಡಾಕ್ಟ್ರಿಗೆ ಏನು ಅಪಾಯ ಆಗಿಲ್ಲ ಅಂದರೆ ನಮ್ಮ ಭಕ್ಷಿಗಣಲ್ಲಿ 1000 ಜನ ಉಳಿಬೇಕಂತ ಡಾಕ್ಟ್ರು ಉಳಿದ್ರು, ಎಲ್ಲ ಚೆನ್ನಾಗಿರ್ಬೇಕಂತ ದೇವ್ರು ಉಳಿಸಿದ್ರು. ಅಷ್ಟೇ ನಮ್ಮ ಕೈಯಲ್ಲಿ. ಧನ್ಯವಾದಗಳು. ಜೈ ಹಿಂದ್.